ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚಿಕೊಳ್ಳೋದಕ್ಕೆ ಲೈವ್ನಲ್ಲಿ ಮತ್ತೊಂದ್ಸಲ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ರಕ್ಷಾ. ಲೈವ್ನಲ್ಲಿದ್ದಾರೆ. ಸ್ಥಳದಲ್ಲಿದ್ದೀರಿ ರಕ್ಷಾ. ಒಂದು ಕಡೆ ಜಂಟಿ ಕ್ರಿಯಾ ಸಮಿತಿ ಒಂದು ಕಡೆ ಮೀಟಿಂಗ್ ಮಾಡ್ತಾ ಇದೆ, ವಾಟ್ ನೆಕ್ಸ್ಟ್ ಅನ್ನೋದನ್ನ ನಿರ್ಧಾರ ಮಾಡೋದಕ್ಕೆ. ಜೊತೆಗೆ ಸರ್ಕಾರ ಹೇಳಿದೆ ನಮ್ಮ ನಿಲುವು ಏನು ಅಂತ. ಅಲ್ಲಿನ ನೌಕರರು ಏನ್ ಹೇಳ್ತಾ ಇದ್ದಾರೆ? ಭವನ ಖಂಡಿತ ಇಲ್ಲಿ ಪ್ರತಿಭಟನೆಗೆ ಆಗಮಿಸಿರುವಂತಹ ನೌಕರರನ್ನ ಡೈರೆಕ್ಟ್ ಆಗಿ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಇವಾಗ ಸರ್ಕಾರ ನೀಡಿರುವಂತಹ ಆಫರ್ ನಿಮ್ಗೆ ಇಷ್ಟ ಇಲ್ವಾ? ಯಾಕಂತಂದ್ರೆ ನಿಮ್ಗೆ ಒಪ್ಪಿಗೆ ಇಲ್ವಾ? ಯಾಕಂತಂದ್ರೆ ಈಗ ಸ್ಪಷ್ಟವಾಗಿ MD ಕೂಡ ಹೇಳೋಗಿದ್ದಾರೆ 14 ತಿಂಗಳ ಹಿಂಬಾಕಿಗೆ ಮಾತ್ರ ನಾವು ಓಕೆ ಮಾಡಿದ್ವಿ, ಆದ್ರೆ ಈಗಾಗಲೇ ಸಚಿವರು ಮಾತನಾಡಿ ಇವಾಗ 26 ತಿಂಗಳ ಹಿಂಬಾಕಿಯನ್ನು ನೀಡ್ತಿದ್ದಾರೆ ಅಂತೇಳಿ. ಸೊ ಮುಂದಿನ ಹಾದಿ ಏನಾಗಿದೆ? ಮೊಟ್ಟ ಮೊದಲನೇದಾಗಿ ನಿಮ್ಮ ಟಿವಿ ಸುವರ್ಣ ಮಾಧ್ಯಮಕ್ಕೆ 1,15,000 ಜನ ಕಾರ್ಮಿಕರ ಪರವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಈಗ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರು ಅಕ್ರಮ್ ಪಾಷಾ ಅವರು ಬಂದಿದ್ರು, MD ಅವರು ಸಿದ್ದರಾಮಯ್ಯನವರು ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರ್ತಕ್ಕಂಥ ಸಲಹೆಯನ್ನು ನಮ್ಮ ಕಾರ್ಮಿಕರು ಯಾವುದೇ ಕೂಡ ಒಪ್ಪಿಗೆ ಇದ್ದಲೇ ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ಹೆಜ್ಜೆಯನ್ನು ಹಿಂದೆ ತೆಗೆಯಲ್ಲ. ನಮಗೆ ಲಕ್ಷಾಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಹಾಗಾಗಿ ಮೇಡಮ್ ನಮಸ್ಕಾರ. ನಾನು ಒಬ್ಬ ನಿವೃತ್ತನಾಗಿ ಕಳೆದ 37 ವರ್ಷದಿಂದ ನಾನು ಸಂಸ್ಥೆಯಲ್ಲಿ ಸೇವೆ ಮಾಡಿದ್ದೀನಿ. ಇವತ್ತಿನ ದಿವಸ ಸಂಸ್ಥೆನಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟ. ಮೊದಲು 35-40 ವರ್ಷಕ್ಕೆ ಮುಂಚೆ 45 ನಿಮಿಷ 1 ಅವರ್ಗೆ ಬರ್ತಾ ಇದ್ರು. ಎಲ್ಲಿಂದ? ಸುಮಾರು ವೈಟ್ಫೀಲ್ಡ್ ಆ ಕಡೆಯಿಂದ ಮೆಜೆಸ್ಟಿಕ್ವರೆಗೆ 1 ಅವರ್ ಆಗ್ತಾ ಇತ್ತು. ಇವತ್ತಿನ ದಿವಸ 3 ಅವರ್ ಆಗುತ್ತೆ. 3 ಅವರು ಆ ಡ್ರೈವರು ಆ ಟ್ರಾಫಿಕ್ ಜಾಮ್ ಅಲ್ಲಿ ಸಿಲುಕಬೇಕು, ಅಷ್ಟು ತುಂಬಾ ಕಷ್ಟ ಇದೆ. ಆಮೇಲೆ ನೈಟ್ ಹಾಲ್ಟ್ ಮಾಡೋರಿಗೆ ಯಾವುದೇ ರಕ್ಷಣೆ ಇಲ್ಲ. ನೈಟ್ ಹಾಲ್ಟ್ ಮಾಡೋಂಥ ಕಂಡಕ್ಟರ್ ಡ್ರೈವರ್ ಯಾರಿಗೂ ರಕ್ಷಣೆ ಇಲ್ಲ. ಆದ್ರಿಂದ ನಾವು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡೇ ಬಂದಿದ್ವಿ. ಈ ಹೋರಾಟ ಯಾವತ್ತೂ ನಿಲ್ಲಲ್ಲ. ನಮ್ದು 38 ತಿಂಗಳ ಅವ್ರು ಮನೆಯಿಂದ ಕೇಳ್ತಾ ಇಲ್ಲ. ನಾವು ಸರ್ಕಾರದ್ದು ಸಿದ್ದರಾಮಯ್ಯ ಮನೆಯಿಂದ ಕೇಳ್ತಾ ಇಲ್ಲ, ನಮ್ಮ ಸ್ವಂತ ದುಡ್ಡಿದ್ದ ಹಣ ಕೊಡ್ಬೇಕು. 38 ತಿಂಗಳು ಅರಿಯರ್ಸು. ಆಮೇಲೆ 1/24ರಿಂದ ವೇತನ ಏನಾಗ್ಬೇಕು ಅದಾಗ್ಲೇಬೇಕು. ಖಂಡಿತ 4 ವರ್ಷಕ್ಕೆ ಮುಂಚೆ ಆಗ್ತೈತಿ, ಇವಾಗ ಆಗ್ತಾ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.